ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟಿದ್ದಾರೆ ಎನ್ನುವಂತಹ ಆರೋಪ. ಆ ಆರೋಪ ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕೆ ಇವತ್ತು ಉತ್ಖನನ ನಡೀತಾ ಇದೆ. ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಈಗ ಮುಂದುವರೆದಿದೆ. ಇಲ್ಲಿವರೆಗೆ 4.5 ಅಡಿ ಆಳ 8 ಅಡಿ ಅಗಲ ಭೂಮಿ ಗುರುತು ಮಾಡಿದ ಸ್ಥಳದಲ್ಲಿ ಆಗಿದ್ರೂ ಕೂಡ ಯಾವುದೇ ಕಳೆಬರ ಸಿಕ್ಕಿಲ್ಲ. ಹಾಗಾಗಿ ಮತ್ತಷ್ಟು ಆಳಕ್ಕೆ ಗುಂಡಿಯನ್ನ ತೋಡ್ತಾ ಇದ್ದಾರೆ ಅಂತ ಈಗ ಗೊತ್ತಾಗ್ತಿರುವಂತಹ ಮಾಹಿತಿ. ಈಗ ದೂರುದಾರ ಹೇಳ್ತಾ ಇರ್ತಕ್ಕಂಥದ್ದು ನಾನೇ ಶವವನ್ನು ಹೂತಾಕಿದ್ದೀನಿ ಅಂತ. ಆಯಿತು, ಶವವನ್ನು ಹೂತಾಕಿದ್ದಾರೆ ಅನ್ನೋದೇ ಆದರೆ ಒಬ್ಬ ವ್ಯಕ್ತಿ ಎಷ್ಟಡಿ ಆಳ ತೆಗಿಯಕ್ಕೆ ಸಾಧ್ಯ, ಎಷ್ಟಡಿ ಆಳದಲ್ಲಿ ಶವವನ್ನು ಮಲಗಿಸೋದಕ್ಕೆ ಸಾಧ್ಯ, ಅದನ್ನು ಯೋಚನೆ ಮಾಡ್ತಾರೆ. ಈಗಾಗಲೇ ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಸಮಾಧಿ ಮಾಡ್ಬೇಕಾದ್ರೆ ಒಂದು 6 ಅಡಿ ತೆಗಿತಾರೆ. 6 ಅಡಿ ತೆಗೆದುಬಿಟ್ಟು ಶವ ಹೂಳ್ತಾರೆ. ಬಟ್ ನೋಡೋಣ, ಈಗ 4.5 ಅಡಿ ತೆಗೆದಿದ್ದಾರೆ, ಏನೂ ಸಿಕ್ಕಿಲ್ಲ. 6 ಅಡಿ ತನಕನೂ ಹೋಗ್ಬೋದು. 6 ಅಡಿಗಿಂತ ಜಾಸ್ತಿ ಯಾರೂ ತೆಗಿಯಲ್ಲ. ಒಂದು ವೇಳೆ ಸಿಗಲಿಲ್ಲ ಅಂತಂದರೆ ಎರಡನೇ ಜಾಗ ಗುರುತಿಸಿರ್ತಕ್ಕಂಥ ಎರಡನೇ ಜಾಗದಲ್ಲಿ ನಡೀಬಹುದು ಉತ್ಖನನ. ಬಟ್ ಅಲ್ಲಿ ಏನಾದರೂ ಕಳೆಬರ ಅಸ್ಥಿ ಪಂಜರ ಸಿಕ್ಕಿದ್ರೆ ಈ ಪ್ರಕರಣ ಬೇರೆ ದಿಕ್ಕಿನಲ್ಲಿ ಸಾಗುತ್ತೆ. ಯಾಕೆ ಅಂತಂದರೆ ಅವಾಗಿಂದನೇ ಪೊಲೀಸರಿಗೆ ಚಾಲೆಂಜ್ ಶುರುವಾಗೋದು, ಈಗಲ್ಲ. ಸಿಕ್ಕಿದ ಶವ ಯಾರದ್ದು, ಗಂಡ ಹೆಣ್ಣ, ಅದನ್ನು FSL ರಿಪೋರ್ಟ್ ಕಳಿಸ್ಬೇಕು. ಅದು ಎಷ್ಟು ವರ್ಷಗಳ ಹಳೆಯದ್ದು ಅಂತ ತಿಳ್ಕೋಬೇಕು. ಅದು ಯಾವುದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆಯಾ ಅಂತ ನೋಡಬೇಕು. ಅದರ ವಾರಸುದಾರರು ಯಾರಾದರೂ ಇದ್ದರೆ ಕರೆಸ್ಬೇಕು. ಅವರ DNA ಇದಕ್ಕೆ ಮ್ಯಾಚ್ ಮಾಡಬೇಕು. DNA ಮ್ಯಾಚ್ ಆದಮೇಲೆ ಅದು ಹೆಂಗೆ ಸತ್ತರು, ನ್ಯಾಚುರಲ್ಲ ಅನ್ಯಾಚುರಲ್ಲ ಅಂತ ಪ್ರೂವ್ ಮಾಡಬೇಕು. ಅನ್ಯಾಚುರಲ್ ಡೆತ್ತು, ಅದು ಕೊಲೆ ಅಂತಲೇ ಆಯಿತು ಅಂತಂದರೆ ಕೊಲೆಗಾರರು ಯಾರು ಅಂತ ಕಂಡುಹಿಡಿಬೇಕು. ಇಷ್ಟು ಸುದೀರ್ಘವಾದ ಪ್ರೋಸೆಸ್ ಇದೆ. ಹಾಗಾಗಿ ಈಗ ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಕಳೆದ 3-4 ದಿವಸದಿಂದ ಇದರ ತನಿಖೆ ಸ್ವಲ್ಪ ವೇಗವನ್ನು ಪಡ್ಕೊಂಡಿದೆ SIT ರಚನೆ ಆದ ನಂತರ. ಸೊ ಅದನ್ನು ಅನಾಮಿಕ ದೂರುದಾರ ಗುರುತಿಸಿದ ಮೊದಲ ಸ್ಥಳದಲ್ಲಿ ಈಗಲೂ ಕೂಡ ಮಣ್ಣನ್ನು ಅಗೆಯುವ ಕಾರ್ಯ ನಡೀತಾ ಇದೆ. ಕೆಲವರೆಲ್ಲ ಅಲ್ಲಿದ್ದ ಅಧಿಕಾರಿಗಳೆಲ್ಲ ಈಗ ಅಲ್ಲಿಂದ ಮೇಲಕ್ಕೆ ಬಂದಿದ್ದಾರಂತೆ. ಎನಿಹೌ ಊಟದ ಸಮಯ, ಊಟ ಗೀಟ ಅಂತ ಅದಕ್ಕೆಲ್ಲ ಅವಕಾಶ ಕೊಡಬಹುದು, ಗೊತ್ತಿಲ್ಲ. ಆಮೇಲೆ ಮತ್ತೆ ಮುಂದುವರಿಸಬಹುದು, ಏನು ಬೇಕಾದ್ರೂ ಆಗ್ಬೋದು. ಆ ದೂರುದಾರನ ಸಮ್ಮುಖದಲ್ಲೇ ಆತನೇ ಗುರುತಿಸಿದ ಜಾಗದಲ್ಲಿ ಇವರು ಮಣ್ಣಗಿತಾ ಇದ್ದಾರೆ. ಒಂದು ವೇಳೆ ಆತ ಇರಲಿಲ್ಲ ಅಂದರೆ ನಾ ಹೇಳಿದ್ದೊಂದು ಕಡೆ, ನೀವು ತೆಗೆದಿದ್ದೊಂದು ಕಡೆ ಅಂತ ಆರೋಪ ಮಾಡ್ಬೋದು. ಈಗ ಅದಕ್ಕೂ ಅವಕಾಶ ಇಲ್ವಲ್ಲ.